ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ 8/7/2025ಕ್ಕೆ SSLC ಪರೀಕ್ಷೆ 3ಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಹಾಕ್ತಾ ಇದ್ದೀನಿ. ಇದು ಆಲ್ರೆಡಿ 2ರಲ್ಲಿ ಆಗಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇದೆ. ಸೊ ಸೇಮ್ ಪ್ಯಾಟ್ರನಲ್ಲಿ ಇರ್ತದೆ, ಸ್ವಲ್ಪ ಕ್ವಶನ್ ಚೇಂಜ್ ಆಗ್ತವೆ, ಬಟ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ಫಸ್ಟ್ ಕ್ವಶನ್ ಟ್ಯಾಗ್ ಬಗ್ಗೆ ಪ್ರಶ್ನೆ ಇತ್ತು. ವಿ ಆರ್ ಸಿಂಪಲ್ ಪೆನ್ ಅಂತ ಇದೆ, ವಿಚ್ ಒನ್ ಈಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಆಲ್ಟರ್ನೇಟಿವ್ ಅಂತ ಕೇಳಿದರು. ಸೊ ಅರಂಟ್ ವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಬಿಕಾಸ್ ಇಟ್ ಈಸ್ ಅ ಪಾಸಿಟಿವ್ ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಸೆಂಟೆನ್ಸ್ ಇತ್ತು. ಸೆಕೆಂಡ್ ಕ್ವಶನಲ್ಲಿ ಇನ್ಫಿನಿಟ್ ಕೇಳಿದ್ದಾರೆ. ಸೊ ಇನ್ಫಿನಿಟ್ ಅಂದರೆ ಒಂದೇ ಒಂದು ತಿಳ್ಕೊಳ್ಳೋದು, ಯಾವ ವರ್ಬ್ ಫಾರ್ಮ್ ಜೊತೆ, ಇಟ್ ಮೀನ್ಸ್ ಮೇನ್ ವರ್ಬ್ ಫಾರ್ಮ್ ಜೊತೆ ಏನಿರಬೇಕು, ಟು ಅಂತಕ್ಕಂಥದ್ದು ಇರಬೇಕು, ಟು ಪ್ಲಸ್ ಮೇನ್ ವರ್ಬ್ ಇರಬೇಕು. ಸೊ ಆಪ್ಷನ್ ಬಿ ದಲ್ಲದ ಟು ಡು ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗ್ತದೆ. ಥರ್ಡ್ ಕ್ವಶನಲ್ಲಿ ನೋಡೋಣ, ಅದು ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಲಿಕ್ಕೆ ಕೇಳಿದರು. ಏನು ಹೇಳಿದೆ, ಮೇ ಐ ನೋ ದ ಬಸ್ ಫೇರ್ ಫ್ರಾಮ್ ಬೆಳಗಾವಿ ಟು ಬೆಂಗಳೂರು ಅಂತ ಇದೆ, ಮೇ ಐ ನೋ ಅಂತ ಇದೆ, ತಿಳಿದುಕೊಳ್ಳೋದು ಅಂತ ಇದೆ. ಸೊ ಮೇಕಿಂಗ್ ಎನ್ಕ್ವೈರಿ ಅಂತಕ್ಕಂಥದ್ದು ಬರ್ತದೆ, ವಿಚಾರಣೆಯನ್ನು ಮಾಡಿಕೊಳ್ಳೋದು. ಓಕೆನಾ? ಸೊ ಅದ್ರ ಬಗ್ಗೆ ಇರ್ತಕ್ಕಂಥದ್ದು ಮೇಕಿಂಗ್ ಎನ್ಕ್ವೈರಿ. ಇನ್ನು ಫೋರ್ತದಲ್ಲಿ ನೋಡೋದಾದರೆ ಎಸ್ ಇದಿತ್ತು, ಎಸ್ ವುಡ್ ಹ್ಯಾವ್ ಬಗ್ಗೆ ಇರ್ತಕ್ಕಂಥದ್ದಿತ್ತು. ಒಂದು ಸೆಂಟೆನ್ಸ್ ಏನಿದೆ ನೋಡಿ, ಇದರಲ್ಲಿ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ಗಳ ನಡುವೆ ಇರ್ತಕ್ಕಂಥದ್ದಿದೆ. ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಅಂತ ಕೇಳಿದರು. ಸೊ ಇದರಲ್ಲಿ ಏನಿದೆಪ್ಪ ಅಂದ್ರೆ, ಇಫ್ ಹಿ ಹ್ಯಾಡ್ ನಾಟ್ ರಿಸ್ಕ್ಡ್ ಹೀಸ್ ಲೈಫ್ ಸಿ ಡ್ಯಾಶ್ ಬ್ಲೆಡ್ ದ ಡೆತ್ ಅಂತಿದೆ, ರಿಸ್ಕ್ಡ್ ಇದೆ. ಸೊ ಹೀಗಾಗಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರ್ತದೆ, ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್. ಇನ್ನು ಫಿಫ್ತ್ದಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಿಚ್ ಒನ್ ಹ್ಯಾಸ್ ದ 2 ಸಿಲಾಬಲ್ ವರ್ಡ್ ಅಂತ ಕೇಳಿದರು. ಯಾವುದು 2 ಸಿಲಾಬಲ್ ಅಂತ ಕೇಳಿದ್ದಾರೆ. ಸೊ 2 ಸಿಲಾಬಲ್ ವರ್ಡ್ ಏನಪ್ಪ ಅಂದರೆ, ಕನ್ಸರ್ಟ್ ಅಂತಕ್ಕಂಥದ್ದು 2 ಸಿಲಾಬಲ್ ವರ್ಡ್ ಬರ್ತದೆ. 6th ಕ್ವಶನಲ್ಲಿ ಕೊಲ್ಯಾಕೇಟಿವ್ ಕೇಳಿದರು. ಈ ಕಡೆ ಅರ್ತ್ ಇದೆ, ಸೊ ಈ ಕಡೆ ಕ್ವ್ಯಾಕ್ ಬರ್ತದೆ, ಅರ್ತ್ ಕ್ವೇಕ್ ಅಂತಕ್ಕಂಥದ್ದು ಕೊಲ್ಯಾಕೇಟಿವ್. ಇನ್ನು ಅನಂತ ವಾಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್ ಅಂತ ಕೇಳಿದ್ದಾರೆ. ಸೊ ದ ಅಂತಕ್ಕಂಥದ್ದು ಆರ್ಟಿಕಲನ್ನು ಯೂಸ್ ಮಾಡಬೇಕು. ಇನ್ನು ಕರೆಕ್ಟ್ ಕಂಜಂಕ್ಷನ್ ಕೇಳಿದರು. ಲಕ್ಷ್ಮಿ ಈಸ್ ವೆರಿ ಕ್ಲೇವರ್ ಡ್ಯಾಶ್ ಸಿ ಈಸ್ ಅ ನಾಟಿ ಗರ್ಲ್ ಇದೆ, ಬಟ್. ಸೊ ಇವತ್ತು ಕಂಜಕ್ಷನ್ಸಲ್ಲಿ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥದ್ದು ಕೇಳೋದೇ ಬಟ್ ಇರ್ತದೆ, ಇದನ್ನು ಎಟ್ ಅಂತಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಗೊತ್ತಿರಲಿ. ಇನ್ನು 9th ಐ ಯೂಸ್ವಲಿ ಗೆಟ್ ಅಪ್ ಡ್ಯಾಶ್ 5 AM ಇನ್ ದಿ ಮಾರ್ನಿಂಗ್ ಅಂತ ಇದೆ, ಪ್ರಿಪೋಸಿಷನ್ ಅಂತ ಕೇಳಿದರು. ಆ್ಯಟ್ ಅಂತಕ್ಕಂಥದ್ದು ಗಂಟೆಗೆ, 5 ಗಂಟೆಗೆ, ಆ್ಯಟ್ ಅಂತಕ್ಕಂಥದ್ದಲ್ಲಿ ಪ್ರಿಪೋಸಿಷನನ್ನು ಬರೀಬೇಕು. ಇನ್ನು 10th ಏನು ಕೇಳಿದ್ದಾರೆ ಅಂತಂದರೆ, ಸೊ ವರ್ಬ್ ಫಾರ್ಮ್ ಇತ್ತು. ಇಲ್ಲಿ ಬಿ ಪ್ಲಸ್ ಡ್ರಿಂಕ್ ಅಂತದ. ಏನು ನೋಡಿ, ವೆನ್ ಐ ಓಪನ್ಡ್ ದ ಕಿಚನ್ ಡೋರ್ ಐ ಸಾ ದ್ಯಾಟ್ ದ ಕ್ಯಾಟ್ ಡ್ಯಾಶ್ ಅಂತ ಇದೆ, ಓಪನ್ಡ್ ಅದ. ಸೊ ವಾಸ್ ಡ್ರಿಂಕಿಂಗ್ ಈಸ್ ದಿ ರೈಟ್ ಆನ್ಸರ್ ಅಂತ ಬರಬೇಕು. ಇನ್ನು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಗ್ರೇಟ್ ಇದೆ, ಸೊ ಗ್ರೇಟ್ ಅಂತಕ್ಕಂಥದ್ದು ವಿಶೇಷಣ ಅಡ್ಜೆಕ್ಟಿವ್ ಬರ್ತದೆ. ಇನ್ನು ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಸ್ಟ್ ಅಂತ ಕೇಳಿದರು. ಸೊ ಸಜೆಷನ್ ಅಂತಕ್ಕಂಥದ್ದು ಏನಾಗಬೇಕು ಅಂದರೆ, ಕರೆಕ್ಟ್ ವರ್ಬ್ ಫಾರ್ಮಲ್ಲಿರ್ತಕ್ಕಂಥ ವರ್ಡನ್ನು ಬರಬೇಕು. ಇನ್ನು ವಾಚ್ ಅಂತಕ್ಕಂಥದ್ದು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಸೊ ಗ್ರಾಮೆಟಿಕಲ್ಲಿ ಹಾಕಿರ್ತಂದ್ರೆ ಐ ಆಮ್ ವಾಚಿಂಗ್ ಅ ಮೂವಿ ಅಂತಕ್ಕದ್ದನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ದ ನರ್ವ್ಸ್ ಹೆಲ್ಪ್ಡ್ ರೋಮಾ ಅಂತ ಇದೆ, ಫ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ರೋಮಾ ವಾಸ್ ಹೆಲ್ಪ್ಡ್ ಬೈ ದಿ ನರ್ಸ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಇನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿತ್ತು. ಸೊ ಏನಿತ್ತು ಸೆಂಟೆನ್ಸು, ದಿಸ್ ಈಸ್ ಶಾರ್ಟರ್ ದ್ಯಾನ್ ಎನಿ ಅದರ್ ರೂಟ್ ಅಂತ ಕೇಳಿದ್ದಾರೆ. ದಿಸ್ ಈಸ್ ದ ಶಾರ್ಟೆಸ್ಟ್ ರೂಟ್ ಅಂತಕ್ಕಂಥದ್ದು ಏನಾಗಬೇಕಪ್ಪ ಅಂತಂದರೆ ಸೂಪರ್ಲೇಟಿವ್ ಡಿಗ್ರಿಗೆ ಒಯ್ಯಬೇಕು. ಇನ್ನು 16th ಒಂದು ಸೆಂಟೆನ್ಸ್ ಇತ್ತು, ಅನಂತ ಮತ್ತು ಸ್ಮಿತಾಗಳ ನಡುವೆ ನಡೆದಿರ್ತಕ್ಕಂಥ ಒಂದು ಕನ್ವರ್ಜೇಷನ್ನಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಒಯ್ಯಬೇಕು. ವೇರ್ ಆರ್ ಯು ಗೋಯಿಂಗ್ ನೌ ಅಂತ ಇದೆ. ಸೊ ವೇರ್ ಸಿ ವಾಸ್ ಗೋಯಿಂಗ್ ದೆನ್ ಅಂತಕ್ಕದ್ದನ್ನು ಬರೆದ್ರೆ ರೈಟ್ ಆನ್ಸರ್ ಆಗ್ತಿತ್ತು. ಇನ್ನು ನೆಕ್ಸ್ಟ್ ಎಡಿಟಿಂಗ್ದಲ್ಲಿ ನೋಡೋದಾದರೆ, ಸೊ ಸೆಂಟೆನ್ಸ್ ಏನದ ನೋಡಿ, ಫ್ರಾಮ್ ಇನ್ಸೈಡ್ ಪೂಜಾ ರೂಮ್ ದೇರ್ ಫೇಸಸ್ ಲುಕ್ಡ್ ಎಟ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಂತ ಕೇಳಿದರು. ಸೊ ದೇರ್ ಅಂತಕ್ಕಂಥದ್ದು THEIR ದೇರ್ ಫೇಸಸ್ ಬರ್ತದೆ. ಆಮೇಲೆ ಬ್ಲ್ಯಾಂಕ್ ಅದ, ಬ್ಲ್ಯಾಂಕ್ಲಿ ಅಂತಕ್ಕಂಥದ್ದು ಏನು ಬರಬೇಕಾಗಿತ್ತಪ್ಪ ಅಂತಂದರೆ ಎಸ್ ಏನದು ಅಡ್ವರಬಲ್ ಆಗಿರ್ತಕ್ಕಂಥ ಮಿಸ್ಟೇಕನ್ನು ನೀವು ಸರಿಪಡಿಸಿದಂಗೆ ಆಗ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ನೋಡ್ಕೊಡ್ರಿ ಯಾವೆಲ್ಲ ಇಂಪಾರ್ಟೆಂಟ್ ಕೇಳಿದರು. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸಲ್ಮೋ ವಾಸ್ ಅ ಮ್ಯಾನ್ ಆಫ್ ಜನರಸಿಟಿ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಅದ, ಕ್ವಶನ್ಸ್ಗೆ ಆನ್ಸರ್ ಕೆಳಗಿದೆ. ಇನ್ನು 19ರಲ್ಲಿ ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ ಅಂತಕ್ಕದ್ದು ಕೇಳಿದರೆ. ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 2 ಮಾರ್ಕ್ಸ್ ನಿಮಗೆ ಕ್ವಶನ್ಸ್ ಗ್ಯಾರಂಟಿಯಾಗಿ ಏನಾಗ್ತವಪ್ಪ ಅಂದರೆ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್ ಕೇಳಿದ್ರು, ವೈ ಡಿಡ್ ನಾಟ್ ಸತೀಶ್ ಗೋ ಟು ದ ನ್ಯೂ ಸ್ಕೂಲ್ ಅಂತ ಕೇಳಿದರು. ಸೊ ಕನ್ಸರ್ಟ್ದಲ್ಲಿರ್ತಕ್ಕಂಥ ಪ್ರಶ್ನೆ ಬಂದಿತ್ತು. ಇನ್ನು ನೆಕ್ಸ್ಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್ ಅಂತ ಕೇಳಿದರು. ಸೊ ಪದೇ ಪದೇ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಇದೆ ಅದು. ಇನ್ನು ವೈ ಡಿಡ್ ದ ಕ್ರ್ಯೂ ಮೇಡ್ಸ್ ಕಿಸ್ ದ ಲಿಟಲ್ ಮೆಡನ್ ಅಂತಕ್ಕದ್ದನ್ನು ಕೂಡ
ಪದ್ಯದಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಅದು ಆಗಿತ್ತು. ಇನ್ನು ನೆಕ್ಸ್ಟ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ ವೈ ವಾಸ್ ದ ಮಾರ್ಚ್ ಲೀಡ್ ಬೈ ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದಿತ್ತು. ಸೊ ವೆರಿ ಇಂಪಾರ್ಟೆಂಟ್. ಅಥವಾ ರೈಟ್ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿ.ಕೆ. ಡೋಲ್ಮಾ ಅಂತಕ್ಕಂಥದ್ದಿತ್ತು. ಸೊ ಯಾವೆಲ್ಲ ಕಷ್ಟ ಎದುರಿಸಿದ ಅಂತಕ್ಕಂಥ ಪ್ರಶ್ನೆ ಇತ್ತು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹರ್ಟ್ ಅಂತ ಕೇಳಿದ್ದಾರೆ. ಇಂಟ್ರೋವರ್ಟ್ ಹನಿಪಾ, ವೆರಿ ಇಂಪಾರ್ಟೆಂಟ್. ಅಥವಾ ಹೌ ಡಿಡ್ ದ ಫಸ್ಟ್ ಓಲ್ಡ್ ಮಾನ್ಸ್ಟರ್ ಫನಿಶ್ ವಾಂಗೀಜಾ ಅಂತಕ್ಕದ್ದನ್ನು ಕೂಡ ಕೇಳಿದರು. ಸೊ ಇದು ಕೂಡ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥವು ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್ 25ರಲ್ಲಿ 3 ಮಾರ್ಕ್ಸ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಹೀರೋದಿಂದ ನೋಡ್ಕೊಂಡೋಗಿ ಹೀರೋದಿಂದ ಕ್ವಶನ್ ಕೇಳಿದರು. ನೆರೇಟ್ ದ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಫೆಲ್ಟ್ ಬೈ ಸ್ವಾಮಿ ಆ್ಯಸ್ ದ ನೈಟ್ ಅಡ್ವಾನ್ಸ್ ಅಂತಿದೆ. ಹೀರೋದಿಂದ ಬಂದಿರತಕ್ಕಂಥ ಪಾಠ ಇತ್ತು. ಸೊ ಚೆನ್ನಾಗಿ ನೋಡ್ಕೊಡ್ರಿ. ಮತ್ತು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂತಂದ್ರೆ ಇದು ಗ್ರ್ಯಾಂಡ್ ಮಾ ಕ್ಲೈಂಬರ್ ಟ್ರೀದಿಂದ ಕೇಳಿದ್ದಾರೆ. ಈಗ 3 ಮಾರ್ಕ್ಸಿಗೆ ಕೇಳಕತ್ತಾರೆ. ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಟ್ರೀ ಟಾಪ್ ಅಂತ ಇದೆ. ಸೊ ಗ್ರ್ಯಾಂಡ್ ಮಾ ಕ್ಲೈಂಬರ್ ಟ್ರೀದಲ್ಲಿ ನೋಡ್ಕೊಡ್ರಿ. ಸೊ ಸಮರಿ ಆದರೂ ಬರ್ಬೋದು ಅಥವಾ ಲಾಂಗ್ ಕ್ವಶನ್ ಆನ್ಸರ್ ಆದರೂ ಬರ್ಬೋದು. 3 or 4 ಮಾರ್ಕ್ಸನ್ನು ಆರಾಮಾಗಿ ನೀವು ಏನು ಮಾಡ್ತೀರಿ, ಸೆಕ್ಯೂರನ್ನು ಮಾಡ್ತೀರಿ. ಇನ್ನು ಆರ್ ಸಿಗಳನ್ನು ನೋಡ್ಕೊಡ್ರಿ. ಹೂಮ್ ಕ್ಯಾನ್ ಐ ಕಾಲ್ ಐ ಆಸ್ಕ್ಡ್ ಕ್ವಿಕ್ಲಿ ಅಂತಕ್ಕಂಥದ್ದು ಒಂದು ಕ್ವಶನ್ ಬಂದಿತ್ತು ಬಾಲೇಶ್ವರ್ ಮಿಶ್ರಾದಲ್ಲಿಂದು. ಅಥವಾ ಪಂಡಿತ್ ಜಿ ಈಸ್ ಅ ಬಿಜಿ ಮ್ಯಾನ್ ಯು ಮಸ್ಟ್ ನಾಟ್ ಬೋದರ್ ಹೀಮ್ ವಿತ್ ಸಚ್ ಅ ರಿಕ್ವೆಸ್ಟ್ ಅಂತ ಕೇಳಿದ್ದಾರೆ. ಅಥವಾ ಇನ್ನೂ ಒಂದು ಸೆಂಟೆನ್ಸ್ ಏನಿತ್ತಪ್ಪ ಅಂದ್ರೆ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್ ಅಂತ ಕೇಳಿದ್ದಾರೆ. ಯಾಕಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸ್. ಇನ್ನು ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್ ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಬುಕ್ ಅಂತ ಕೂಡ ಇತ್ತು. ಇನ್ನು ಪ್ರೊಫೈಲ್ಗಳಲ್ಲಿ ಕೇಳಿದರು. ಡಾಕ್ಟರ್ ಸ್ವಾತಿ ಅವ್ರದ್ದು ಪ್ರೊಫೈಲ್ ಇದೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಬರೆಯೋದು. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಡಾಕ್ಟರ್ ಸ್ವಾತಿ. ಹರ್ ಏಜ್ ಇಸ್ 43. ಹರ್ ಕ್ವಾಲಿಫಿಕೇಷನ್ MSc ಆ್ಯಂಡ್ PhD. ಹರ್ ಟೀಚಿಂಗ್ ಸಬ್ಜೆಕ್ಟ್ ಈಸ್ ಫಿಸಿಕ್ಸ್. ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ವಿ ಅಂದರೆ ಪ್ರತಿ ಪಾಯಿಂಟದ್ದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಬರಿತಾ ಹೋಗಿ. ಇನ್ನು ಸ್ಟೋರಿಗಳಲ್ಲಿ ನೋಡೋದಾದರೆ ಏನಿದೆಪ್ಪ ಅಂದ್ರೆ ಓಲ್ಡ್ ಮ್ಯಾನ್ದು ಸ್ಟೋರಿ ಇದೆ. ಓಕೆ, ಡೆತ್, ಬೆಡ್, 3 ಸನ್ಸ್ ಅಂತಿದೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ನಿಮಗೆ ನೋಡೋದಾದರೆ ಪಿಕ್ಚರ್ ಡಿಸ್ಕ್ರಿಮಿನೇಷನಲ್ಲಿ ಇದು ಭಾಳ ಈಸಿಯಾಗಿರ್ತಕ್ಕಂಥ ಪಿಕ್ಚರ್ ಇತ್ತು. ಸೊ ಆರಾಮಿಗೆ ಇದನ್ನು ನೀವು ಏನು ಮಾಡ್ಬೋದಾಗಿತ್ತು, ಪಿಕ್ಚರನ್ನು ಡಿಸ್ಕ್ರಿಮಿನೇಷನ್ ಮಾಡಿ ಒಂದು 3 ಸಾಲುಗಳನ್ನು ಬರಿಬೋದಿತ್ತು. ಇನ್ನು ಪದ್ಯದ ಸಾಲುಗಳನ್ನು ನೋಡೋದಾದರೆ ಕ್ವಾಲಿಟಿ ಮರ್ಸಿ ಇದೆ. ಓಕೆ, ಆಮೇಲೆ ಬ್ಲೈಂಡ್ ಬಾಯ್ ಇದೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ, ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಅ ಸ್ಟ್ರೇನ್, ಇಟ್ ಡ್ರಾಪತ್ ಆಸ್ ದ ಜೆಂಟಲ್ ರೈನ್ ಫ್ರಾಮ್ ಹಿವನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಟ್ವಿಸ್ಟ್ ಬ್ಲೆಸ್ಡ್ ಈಸ್ ಬ್ಲೆಸಂತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. Or you talk of wondrous things you see, you say the sun shines so bright, I feel him warm, but how can he or make it day or night ಅಂತ ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆ ಐ ಆಮ್ ದ ಲ್ಯಾಂಡ್ದು ಸಮರಿ ಒಂದಿದೆ, ದ ಸಾಂಗ್ ಆಫ್ ಇಂಡಿಯಾ ಇದೆ, ಜಾಜ್ ಪ್ಲೇಯರ್ ಇದೆ. ಸೊ ಜಾಜ್ ಪ್ಲೇಯರ್ದು 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಓಕೆನಾ. ಆಮೇಲೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀದಲ್ಲಿನೂ ಕೂಡ 3 or 4 ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಆಮೇಲೆ ಐ ಆಮ್ ದ ಲ್ಯಾಂಡ್ ಒಂದು ಮಾಡ್ಕೊಡ್ರಿ, ಅಥವಾ ದ ಸಾಂಗ್ ಆಫ್ ಇಂಡಿಯಾದಲ್ಲಿ 2ರಲ್ಲಿ ಒಂದು ಮಾಡ್ಕೊಡ್ರಿ. ಈ 3-4 ನಿಮಗೆ ಸಮರಿಗಳು ಬಂದರೆ ಖಂಡಿತವಾಗಿ ನೀವು ಮಾರ್ಕ್ಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಇನ್ನು ನೆಕ್ಸ್ಟ್ ನಾನು ವೆರಿ ಶಾರ್ಟಾಗಿ ಹೋಗೋದು ಯಾವುದಪ್ಪ ಅಂತಂದ್ರೆ ಎಸ್ಸೆಗಳಲ್ಲಿ ಒಂದಂತೂ ನೋಡ್ಕೊಡ್ರಿ, ಪೊಲ್ಯೂಷನ್ ಮೇಲೆ ಬರ್ತದೆ. ಇಲ್ಲಿ ಏರ್ ಪೊಲ್ಯೂಷನ್ ಅದ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಾಟರ್ ಪೊಲ್ಯೂಷನ್ ಬರ್ಬೋದು, ಅಥವಾ ನಾಯ್ಸ್ ಪೊಲ್ಯೂಷನ್ ಬರ್ಬೋದು, ಅಥವಾ ಸಾಯಿಲ್ ಪೊಲ್ಯೂಷನ್ ಬರ್ಬೋದು. ಅಂದರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಮಣ್ಣಿನ ಮಾಲಿನ್ಯ ಅಂತಕ್ಕಂಥದ್ದು ಬರ್ತದೆ. ಅದನ್ನು ನೋಡ್ಕೊಡ್ರಿ. ಅಥವಾ ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಬಗ್ಗೆನೂ ಕೂಡ ನಿಮ್ಗೆ ಏನು ಬರ್ಬೋದು, ಇಂಟರ್ನೆಟ್ ಬರ್ಬೋದು. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಅಥವಾ ಗೇಮ್ಸ್ನ ಒಂದು ಇಂಪಾರ್ಟೆನ್ಸನ್ನು ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ಕೇಳ್ಬೋದು. ಅದು ಕೂಡ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಲೆಟರ್ಗಳಲ್ಲಿ ಒಂದು ಪರ್ಸ್ನಲ್ ಲೆಟರ್ ಇರ್ತದೆ, ಒಂದು ರಿಕ್ವೆಸ್ಟ್ ಲೆಟರ್ ಇರ್ತದೆ. ಸೊ ಇಲ್ಲಿ ಪರ್ಸ್ನಲ್ ಲೆಟರ್ದಲ್ಲಿ ಫಾದರ್ಗೆ ಏನು ಮಾಡಿ ಅಂದಿದ್ದಾರೆ, ರಿಕ್ವೆಸ್ಟ್ ಮಾಡಿ ಆ್ಯನ್ಯುವಲ್ ಡೇಗೆ ಅಟೆಂಡ್ ಆಗೋ ಸಲುವಾಗಿ. ಅಥವಾ ರಿಕ್ವೆಸ್ಟ್ ಲೆಟ್ರ್ ಏನಿತ್ತಪ್ಪ ಅಂದರೆ ಪ್ರೆಸಿಡೆಂಟ್ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಬರೀಬೇಕು. ಸೊ ರಿಪೇರ್ ಸ್ಟ್ರೀಟ್ ಲೈಟ್ಸ್ ಆ್ಯಂಡ್ ದ ರೋಡ್ಸ್ ಆನ್ ಯುವರ್ ಸ್ಟ್ರೀಟ್ ಅಂತಿತ್ತು. ಇಮೇಜಿನ್ ಮಾಡಬೇಕು ಆಕಾಶ್ ಅಥವಾ ಅನನ್ಯ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಕೊಡಗು ಅಂತ. ಸೊ ಇದೇ ಥರ ಆಗಿರ್ತಕ್ಕಂಥ